ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಶಬ್ದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನೆ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೊಂದು ಮುಗಿದಂತ ಅಧ್ಯಾಯ, ಕೂಲಂಕಷವಾಗಿ ತನಿಖೆ ಮಾಡಿದ್ದೇವೆ. ಇದರ ಬಗ್ಗೆ ತೀರ್ಮಾನದ ಬಳಿಕ ಸದನವನ್ನೇ ನಾವು ಮುಂದೂಡಿದ್ದೇವೆ. ನಂತರ ಸಿಟಿ ರವಿ ಅರೆಸ್ಟ್ ಕೂಡ ಆಯಿತು. ಕಂಪ್ಲೇಂಟ್ ಕೊಟ್ಟಿರುವುದು ನಮಗೆ ಸಂಬಂಧ ಇಲ್ಲ. ಪರಿಷತ್ತಲ್ಲಿ ಆದಂಥ ಘಟನೆಗೆ ಸಂಬಂಧಪಟ್ಟಂತೆ FIR ಅಲ್ಲಿ ಹೇಳಿದ್ದಾರೆ. ಇದು ಪರಿಷತ್ತಲ್ಲಾಗಿರುವಂಥ ಘಟನೆ ಅಂತೇಳಿ FIR ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನಮ್ಮ ಹೌಸ್ಗೆ ಬಂದು ಮಹಜರು ಮಾಡೋಕ್ಕೆ ಅವಕಾಶ ಇದೆಯಾ? ಅವಕಾಶ ಇಲ್ಲ. ಸದನದ ಒಳಗಡೆ ಬಂದು ಯಾರಾದರೂ ಎಲ್ಲಿ ಹೇಳಿದ್ರು, ಯಾರೆಲ್ಲಿ ನಿಂತಿದ್ರು, ಎಷ್ಟು ಅಡಿ ದೂರದಲ್ಲಿ ನಿಂತಿದ್ರು, ಯಾರಿಗೆ ಮಾತಾಡಿದ್ರು, ಯಾವ ಚೇರಲ್ಲಿ ಯಾರು ಕೂತಿದ್ರು, ಯಾರು ಗಲಾಟೆ ಮಾಡಿದ್ರು, ಯಾರು ಪಕ್ಕ ಯಾರು ನಿಂತ್ಕೊಂಡಿದ್ರು, ಈ ಸ್ಥಳ ಮಹಜರು ಅಂತ ಬಂದಾಗ ಇವೆಲ್ಲ ಬಂದೇ ಬರುತ್ತೆ. ಯಾರು ಕಿವಿಯಾರ ಕೇಳಿಸ್ಕೊಂಡ್ರಿ, ಯಾರು ಕಣ್ಣಾರೆ ಕಂಡ್ರಿ ಈ ಘಟನೆಯನ್ನು, ಎಲ್ಲಿ ದಾಖಲಾಯ್ತಿದ್ದು? ಅರ್ಜನ್ ಆಗಿತ್ತು ಹೌಸು, ದಾಖಲಾಗಲ್ಲ. ಅವಾಗ ಹೌಸೇ ಅರ್ಜನ್ ಆಗಿತ್ತಲ್ರಿ, ಮುಂದೂಡಿದ್ರು. ಅವಾಗ ನಾವು ಮೈಕೆಲ್ಲ ಆಫ್ ಮಾಡಿಬಿಟ್ಟಿದ್ವಿ, ಅವಾಗ ಕೇಳಿಸಿಲ್ಲ ಯಾರಿಗೂ. ಈ ಥರದ್ದು 100 ವಿಚಾರ ಇರುತ್ತೆ. ಫಸ್ಟ್ ಆಫ್ ಆಲ್ ಮಹಜರಿಗೆ ಅವಕಾಶ ಇಲ್ಲ. ಹೌಸ್ಗೆ ಸದನಕ್ಕೆ ಬಂದು ಮಹಜರು ಮಾಡೋಕ್ಕಾಗುತ್ತೆ ಅಂದರೆ ಅವಕಾಶ ಇಲ್ಲ. ಈ ಬಗ್ಗೆ ಕಂಪ್ಲೇಂಟ್ ಏನಾದರೂ ಬಂದರೆ ತನಿಖೆ ಮಾಡ್ತೇವೆ ನಾವು. ಯಾರಾದರೂ ವಿಡಿಯೋ ಕೊಟ್ಟರೆ ಆಯ್ತಪ್ಪ ನಾವು ಮೈಕ್ ಆಫ್ ಮಾಡಿದ್ವಿ, ಯಾವುದು ಸೆರೆ ಹಿಡಿದಿರಬಹುದು, ಅವ್ರ ಬಳಿ ದಾಖಲೆ ಇರಬಹುದು, ಅದನ್ನು ಕೊಟ್ಟರೆ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಕೊಡ್ತೀವಿ ಅಂಥೇಳಿ ಬಸವರಾಜ ಹೊರಟ್ಟಿ ಅವರು ಮೇಲ್ಮನೆಯ ಸಭಾಪತಿ ಮಾತಾಡಿದ್ದಾರೆ. ಮುಗಿದ ಅಧ್ಯಾಯ 19ನೇ ತಾರೀಕು ನಡೆದಂಥ ಘಟನೆಯನ್ನು ಕೂಲಂಕಷವಾಗಿ ಚರ್ಚೆ ಮಾಡಿ, ನಾವು 2-3 ತಾಸಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ, ನಾವು ನಮ್ಮ ಸೆಕ್ರೆಟರಿಗಳು ಮತ್ತೆಲ್ಲ ನಮ್ಮ ನಿಯಮದ ಬುಕ್ಗಳು ಕೌಲನ್ ಸೆಕ್ಟರ್ ಎಲ್ಲ ನೋಡಿ ಒಂದು ತೀರ್ಮಾನ ಮಾಡಿವಿ. ತೀರ್ಮಾನ ಆದ ನಂತರ ಸದನವನ್ನು ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡಿವು. ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡಿದ ನಂತರ ಅವ್ರು ಅರೆಸ್ಟ್ ಮಾಡೋದು ಅವು ಇವೆಲ್ಲ ನಮ್ಮ ವ್ಯಾಪ್ತಿಗೆ ಬರಲಾರ್ದಂಥ ಇದರಲ್ಲಿ ಆಗಿದಾವು. ಅವರು ಪತ್ರಿಕೆಯಲ್ಲಿ ನಿಮ್ಮ ಟಿವಿಯಲ್ಲಿ ನೋಡಿದ್ವಿ, ಅವ್ರನ್ನ ಅರೆಸ್ಟ್ ಮಾಡಿದ್ದು, ಒಯ್ದಿದ್ದು ಅಲ್ಲಿದ್ದು. ಅದು ನಮಗೆ ಮತ್ತು ಅವ್ರಿಗೆ ಅದಕ್ಕೆ ಸಂಬಂಧ ಇಲ್ಲ ವಿಷಯ. ಸರ್ಕಾರ, ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರು ನೋಡ್ಕೋಬೇಕಾದ್ರೆ ನಮ್ಮ ಕಡೆ ಇವತ್ತಿನವರೆಗೂ 2 ಕಡೆಯಿಂದ ಯಾವುದೇ ದೂರ ನನಗೆ ಬಂದಿಲ್ಲ. ಅವರಿಂದ ಬಂದಿಲ್ಲ, ಇವರಿಂದ ಬಂದಿಲ್ಲ. ದೂರ ಬರಲಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಅಕಸ್ಮಾತ್ ಅವ್ರ ಹಕ್ಕಿಗೆ ಚ್ಯುತಿ ಆಗೈತಿ ಅಥವಾ ನಮ್ಗೆ ಹಿಂಗಾಗೈತಿ ಹೆಂಗೈತೆ ಏನಾದ್ರು ಕೊಟ್ಟರೆ ಅದನ್ನು ನಾವು ನಮ್ಮ ನಿಯಮದ ಪ್ರಕಾರ ನಾವು ಪರಿಸ್ಥಿತಿ ಅಲ್ಲಿ ಮಟ್ಟ ನಾವೇನು ಮಾಡೋಕ್ಕಾಗೋದು. ನಮ್ಮ ಹೊಸಿಗೆ ಅವ್ರ ಹೊರಗೆ ಕಂಪ್ಲೇಂಟ್ ಕೊಟ್ಟದ್ದು, ಆ ಹೆಣ್ಮಗಳು ಬೈದಿದ್ದು, ಅವ್ರು ಪೊಲೀಸ್ ಅರೆಸ್ಟ್ ಮಾಡಿದ್ದು